ಫ್ರಾನ್ಸ್ ಪ್ರಧಾನಿ ಮೈಕಲ್ ಬರ್ನೇರ್ ವಿರುದ್ಧ ಫ್ರಾನ್ಸ್ ಸಂಸತ್ತಿನಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿ ಸ್ವೀಕಾರವಾದುದರಿಂದ ಅವರು ಗುರುವಾರ ರಾಜೀನಾಮೆ ನೀಡಿದರು. 1966ರ ಬಳಿಕ ಅವಿಶ್ವಾಸ ನಿರ್ಣಯದ ಮೂಲಕ ಸಚಿವ ಸಂಪುಟ ಪತನ ಇದೇ ಮೊದಲು ಎನ್ನಲಾಗಿದೆ. ಬಜೆಟ್ ವಿವಾದ ಸರಿಯಾಗಿ ಪರಿಹಾರ ಕಾಣದ ಸಂಬಂಧ ಎಡವಾದಿ ಬಲವಾದಿಗಳೆಲ್ಲರೂ ಪ್ರಧಾನಿ ವಿರುದ್ಧದ ಅವಿಶ್ವಾಸ ನಿರ್ಣಯದಲ್ಲಿ ಕೈ ಜೋಡಿಸಿದ್ದರಿಂದ ಪ್ರಧಾನಿ ಮೈಕೆಲ್ ಬರ್ನೇರ್ ವಿರುದ್ಧ 331 ಮತಗಳ ಭರ್ಜರಿ ವಿರೋಧ ಸಾಬೀತಾಯಿತು. ಸೆಪ್ಟೆಂಬರ್ನಲ್ಲಷ್ಟೇ ಪ್ರಧಾನಿಯಾದ ಬರ್ನೇರ್ ಅವರು 1958ರ ಬಳಿಕ 3 ತಿಂಗಳಲ್ಲಿ ಮನೆಗೆ ಹೋದ ಪ್ರಧಾನಿಯಾದರು. ಅತಂತ್ರ ಸಂಸತ್ತು ಇದ್ದುದರಿಂದ ಸರ್ಕಾರವು ಸಮ್ಮಿಶ್ರದಲ್ಲಿ ಹೆಚ್ಚಾಗಿ ಬಲಪಂಥೀಯರ ವಶದಲ್ಲಿ ಇತ್ತು. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯೆಲ್ ಮ್ಯಾಕ್ರೋನ್ ಅವರು ಈ ಸಂಬಂಧ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಹೊಸ ಪ್ರಧಾನಿಯ ಆಯ್ಕೆಗೆ ಸಂಸದರಿಗೆ ಕರೆ ನೀಡಿದರು. ಮ್ಯಾಕ್ರೋನ್ ಅವರ ಸೆಂಟ್ರಿಸ್ಟ್ ಒಕ್ಕೂಟ, ಎಡಪಂಥೀಯ ನ್ಯೂ ಪಾಪ್ಯುಲರ್ ಫ್ರಂಟ್, ಬಲಪಂಥೀಯ ನ್ಯಾಷನಲ್ ರ್ಯಾಲಿ ಪ್ರಮುಖ ಮತ್ತಿತರ ಪಕ್ಷಗಳ ನಡುವೆ ಸಹಮತ ಮೂಡಿ ಬರುತ್ತಿಲ್ಲ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.